ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋವಾ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸ್ಪರ್ಧಾ ಮಿತ್ರರು ಕೇಳ್ತಿರುವಂತ ಒಂದೇ ಪ್ರಶ್ನೆ. ಸರ್, ನಿನ್ನೆ ಮಾರ್ಚ್ 2ನೇ ತಾರೀಕು, ಸೊ ನೀವು ಗಮನಿಸಬಹುದು, ಮಾರ್ಚ್ 2ನೇ ತಾರೀಕು ಇದ್ದಂತ ಕೋರ್ಟ್ ಕೇಸ್ ಹಿಯರಿಂಗ್ ಏನಾಯ್ತು? ಜೊತೆಗೆ ಬಹಳಷ್ಟು ಜನಕ್ಕೆ ಈಗಾಗಲೇ ಇದರ ಅಪ್ಡೇಟು ಸಿಕ್ಕಿದೆ. ಈ 56% ಕೋರ್ಟ್ ಕೇಸ್ ಏನಿದೆ ರಿಸರ್ವೇಶನ್ ಬಗ್ಗೆ, ಅದು ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಹಾಗಾದ್ರೆ ಇದರಿಂದ ನೇಮಕಾತಿಗಳಿಗೆ ಏನಾದರೂ ತೊಂದರೆ ಆಗುತ್ತಾ? ಮುಂದಿನ ಹಿಯರಿಂಗ್ ಯಾವಾಗ? ನೇಮಕಾತಿಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್, ಅಂದ್ರೆ ಈಗಾಗಲೇ PSTR, GPSTR ಮತ್ತೆ HSTR ಗೆ ಸಂಬಂಧಿಸಿದಂತೆ ಗಣಿತ ಮತ್ತು ವಿಜ್ಞಾನ ತರಗತಿಗಳು ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಸೊ ಅದರ ಒಂದು ಮಾಹಿತಿ ನಿಮ್ಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗ್ತಾವೋ ಅವಾಗ ನಿಮ್ಗೊಂದು ಮಾಹಿತಿ ಸಿಗ್ತಾ ಹೋಗುತ್ತೆ. ನಾವೀಗ ಹೆಚ್ಚಿನ ತಡ ಮಾಡದೆ, ಸೊ ನಾವು ಇವತ್ತಿನ ಒಂದು ವಿಷಯ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ನಮಗೆ ಈಗಾಗಲೇ ಫೆಬ್ರವರಿಲೇ ಈ ಕೋರ್ಟ್ ಕೇಸ್ ಡಿಕ್ಲೇರ್ ಆಗಬೇಕಿತ್ತು. ಅದ ನಂತರ ಮತ್ತೆ ಮುಂದೂಡಿಕೆ ಮಾಡಿದ್ರು. ಯಾವಾಗ? ಮಾರ್ಚ್ 2ನೇ ತಾರೀಕು. ನಿನ್ನೆ ಕೆಲವೊಂದಿಷ್ಟು ಕಾರಣಗಳಿಂದ ನಿನ್ನೆನೂ ಸಹ ಅಷ್ಟೇ ಏನಾಗಿದೆ, ಈ ಕೋರ್ಟ್ ಕೇಸ್ ಮತ್ತೆ ಮುಂದೂಡಿಕೆ ಆಗಿದೆ. ಈ ಕೋರ್ಟ್ ಕೇಸ್ ಮುಂದೂಡಿಕೆಯಾಗಿ ಮತ್ತೆ ಮುಂದಿನ ಹಿಯರಿಂಗ್ ಯಾವಾಗ ಹಾಕಿದ್ದಾರೆ? ಮುಂದಿನ ಹಿಯರಿಂಗು 1/4/2020 ಅಂದ್ರೆ ಏಪ್ರಿಲ್ 1ನೇ ತಾರೀಕು ಹಾಕಿದ್ದಾರೆ. ಇವಾಗ ಏಪ್ರಿಲ್ 1ನೇ ತಾರೀಕು ಹಾಕಿರೋದ್ರಿಂದ ಮುಂದಿನ ನೇಮಕಾತಿಗಳ ಮೇಲೆ ಏನಾದರೂ ಎಫೆಕ್ಟ್ ಬೀಳುತ್ತಾ? ನೋಡಿ, ನಮಗೆ ನಮ್ಮ ರಾಜ್ಯಪಾಲರೇ ಒಂದು ಪತ್ರವನ್ನು ಹೊರಡಿಸಿದ್ದಾರೆ. ಏನು? ಸೊ ಈ ರಾಜ್ಯಪಾಲರೇ ಮೀನ್ಸ್ ನಮಗೆ ಒಂದು ಗೆಜೆಟ್ ಅಲ್ಲೇ ಬಂದಿದೆ. ಖಾಲಿ ಇರುವ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನ ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲಾ ಇಲಾಖೆಗಳ ನೇಮಕಾತಿ ಪ್ರಾಧಿಕಾರಕ್ಕೆ ತಿಳಿಸಿದೆ. ಮೇಲಿನ ಸೂಚನೆಗಳು ಸರ್ಕಾರದ ಮುಂದಿನ ಆದೇಶದಲ್ಲಿ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತೆ ಅವರ ಹೆಸರಿನಲ್ಲಿ ಏನ್ ಮಾಡಿದ್ದಾರೆ, ಈ ಶ್ರೀಮತಿ ಆಶಾ ಕುಮಾರಿ, ಸೊ ಏನು ಸರ್ಕಾರದ ಅಧೀನ ಕಾರ್ಯದರ್ಶಿ ಇದ್ದಾರೋ ಅವರು ಕಳಿಸಿರುವಂತ ಒಂದು ಪತ್ರ ಇದು. ಅಂತಂದ್ರೆ ನಮಗೆ ನೇಮಕಾತಿಗಳಿಗೂ ಈಗಿರುವಂತಹ ಕೋರ್ಟ್ ಕೇಸ್ಗೆ ಯಾವುದೇ ಸಂಬಂಧ ಇಲ್ಲ. ಕೋರ್ಟ್ ಕೇಸ್ ನಡೀತಾ ಇರುವಂತದ್ದು 56% ಇಂಟರ್ನಲ್ ರಿಸರ್ವೇಶನ್, ಒಳ ಮೀಸಲಾತಿ ಬಗ್ಗೆ. ಸೊ ನಮಗೆ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು 50% ಬಗ್ಗೆ. ಅಂದ್ರೆ ಒಟ್ಟಾರೆಯಾಗಿ 6% ಇಲ್ಲಿ, SC ಗೆ 4%, ST ಗೆ 2% ಎನ್ನುವಂಥದ್ರ ಮೇಲೆ ಅದನ್ನ ಹೊರಗುಳಿಸಿ ಉಳಿದಂತೆ 94%, ಈಗ ಇಲ್ಲಿ 6% ಆಯ್ತು ಅಂದ್ರೆ ಉಳಿದಿರುವಂತಹ 94% ಆಧಾರಿತವಾಗಿ ನಿಮಗೆ ನೇಮಕಾತಿಗಳನ್ನ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ನಿಮಗೆ ಕೋರ್ಟ್ ಕೇಸ್ ಡಿಲೇ ಆಗಿರ್ತಾ ಇರೋದ್ರಿಂದ, ಕೋರ್ಟ್ ಕೇಸ್ ಮುಂದೂಡಿಕೆ ಆಗ್ತಾ ಇರೋದ್ರಿಂದ ನಿಮಗೆ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಓಕೆನಾ? ಬಹಳಷ್ಟು ಅಭ್ಯರ್ಥಿಗಳು ಸರ್ ಇಲ್ಲ, ಕೋರ್ಟ್ ಕೇಸ್ ಮುಂದುವರಿಕೆ ಹೋಗ್ತಾ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಸೊ ಇದು ನೇಮಕಾತಿ ಆಗುತ್ತೋ ಇಲ್ವೋ ಅಂತ ನೀವು ಬಹಳಷ್ಟು ಡೌಟ್ ಅನ್ನ ಪಡ್ತಾ ಇದ್ದೀರಾ. ಸೊ ಯಾವುದೇ ಒಂದು ಅನುಮಾನಗಳು ಬೇಡ. ಸೊ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಹಾಗೆ ಆಗುತ್ತೆ. ಸೊ ಇದೊಂದು ಸರ್ಕಾರದ ಒಂದು ಕುತಂತ್ರ ಅಂತ ಹೇಳ್ಬೋದು ಅಷ್ಟೇ. ಈ ಒಳ ಮೀಸಲಾತಿ ಒಂದು ಡ್ರಾಮಾ ಮುಗಿಯೋವರೆಗೂ ಏನ್ ಮಾಡ್ತಾರೆ ಅವರು, ಸಾಮಾನ್ಯವಾಗಿ ಈ ಒಂದು ನೇಮಕಾತಿಗೆ ಮುಂದುವರಿಸೋಣ ಎನ್ನುವಂಥದ್ದು. ಆದ್ರೆ ಈಗ ಅಧಿಕೃತವಾಗಿ ನೇಮಕಾತಿ ಬಂದ್ಬಿಟ್ಟು ನೇಮಕಾತಿ ಆದೇಶಗಳನ್ನ ಹೊರಡಿಸ್ತೀವಿ. ಒಂದು ಮಾಹಿತಿ ಪ್ರಕಾರ ಮುಂದಿನ 10ರಿಂದ 12 ದಿನಗಳೊಳಗಡೆ, ಮುಂದಿನ 10ರಿಂದ 12 ದಿನದ ಒಳಗಾಗಿ ಏನು ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸ್ತೀವಿ ಎನ್ನುವಂತ ಒಂದು ಮಾಹಿತಿನೂ ನಮ್ಗೆ ಸಿಕ್ಕಿದೆ. ಅಂತಂದ್ರೆ ಇದು ಸಂಪೂರ್ಣವಾಗಿ ಅಧಿಕೃತ ಅಲ್ಲ. ಶಿಕ್ಷಕರ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆಗುತ್ತೆ. ಹಂಗಾದ್ರೆ ಎಲ್ಲ ಕಡೆ ನೋಟಿಫಿಕೇಶನ್ ಆಗುತ್ತಾ? ನೋಡಿ, ಅವರೇ ಹೇಳಿದ್ದಾರೆ, ಒಟ್ಟಾರೆಯಾಗಿ 56,000 ಹುದ್ದೆಗಳಿದಾವೆ. 56,432 ಹುದ್ದೆಗಳಲ್ಲಿ ಮೊದಲಿಗೆ 28,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಈ 28,000ದಲ್ಲಿ ಶಿಕ್ಷಣ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ? ಶಿಕ್ಷಣ ಇಲಾಖೆಗೆ 5,200 ಪ್ಲಸ್ 5,267 ಹುದ್ದೆಗಳೇನೋ ಕೊಟ್ಟಿದ್ದಾರೆ. ಇವೆಲ್ಲವೂ ಎಲ್ಲಿ ಕೊಟ್ಟಿರುವಂತದ್ದು? ಸೊ ಇವೆಲ್ಲವೂ ಸಹ HK ಭಾಗಕ್ಕೆ ಕೊಟ್ಟಿರುವಂತದ್ದು. ಹಾಗಾದ್ರೆ ನಾನ್ HK ಭಾಗಕ್ಕೆ ಆಗೋದಿಲ್ವಾ? ಇಲ್ಲಿ ಬಹಳಷ್ಟು ಡೌಟ್ಗಳು ಮತ್ತೆ ನಿಮ್ಗೆ ಅರೈಸ್ ಆಗ್ತದೆ. ಸರ್, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಕಾಲ್ಪರ್ ಆಗ್ತಾ ಇರೋದ್ರಿಂದ ನಾವಲ್ಲಿ ಅಪ್ಲೈ ಮಾಡ್ಬೋದಾ ನಾನ್ HK ಹೊರತಂದ್ರೆ? ಅಪ್ಲೈ ಮಾಡ್ಬೋದು. ನಿಮಗೆ 20% ನಿಮಗೂ ಇರುತ್ತೆ ಅಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಕ್ಕೆ. ಉಳಿದಂತೆ 80% HK ದವರಿಗೆ ಅಲ್ಲಿ ಅವಕಾಶವನ್ನ ಕೊಡ್ತಾ ಹೋಗ್ತಾರೆ. ಉಳಿದಂತೆ ಇದು ಮೊದಲನೇ ಒಂದು ಇದರಲ್ಲಿ. ಸೊ ಎರಡನೇ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಇಷ್ಟನ್ನ ನೇಮಕಾತಿ ಮಾಡ್ಕೊಳ್ಳಿ. ಇನ್ನು ಎರಡನೇ ಹಂತದಲ್ಲಿ ಮತ್ತೆ 28,000. ಸೊ ಒಟ್ಟಾರೆಯಾಗಿ ಇಲ್ಲಿ 28,000, ನೆಕ್ಸ್ಟ್ ಹಂತದಲ್ಲಿ 28,000, ಒಟ್ಟಾರೆಯಾಗಿ 2 ಹಂತದಲ್ಲಿ. ಆ ಎರಡನೇ ಹಂತದಲ್ಲಿ ನಮಗೆ ನಾನ್ HKಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ನಾನ್ HK ಮೀನ್ಸ್ ಉಳಿದ ಕರ್ನಾಟಕಕ್ಕೆ ನಿಮಗೆ ನೇಮಕಾತಿಗಳು ಮಾಡೇ ಮಾಡ್ತಾರೆ. ಸೊ ಆ ನೇಮಕಾತಿಗಳು ಸಾಧ್ಯವಾದಷ್ಟು ಬೇಗ ಆಗ್ತವೆ. ಸೊ ನೀವು ತಯಾರಾಗುವುದನ್ನ ಬಿಡಬೇಡಿ. ಸೊ ನಿಮ್ಮ ಒಂದು ನಿರಂತರ ಪ್ರಯತ್ನ ಏನಿದೆಯೋ ಆ ನಿರಂತರ ಪ್ರಯತ್ನ ಯಾವಾಗ್ಲೂ ಇರಲಿ. ಯಾಕಂತಂದ್ರೆ ಒಮ್ಮೆ ನೀವು ಆ ಒಂದು ಏನು ಈಗ ಕಂಟಿನ್ಯೂಟಿಯಾಗಿ ಏನು ಓದ್ತಾ ಇದ್ದೀರೋ ಅದನ್ನ ನೀವು ಒಂದ್ಸಲ ಕಳ್ಕೊಂಡಿದ್ದೀರಾ ಅಂತಂದ್ರೆ ಮತ್ತೆ ಅದನ್ನ ನೀವು ಪಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ನೀವು ಬಹಳಷ್ಟು ದಿನದಿಂದ ಓದ್ತಾ ಇದ್ದೀರಾ, ಓಕೆನಾ? ಸೊ ಇವಾಗ ಅದನ್ನ ನೀವು ಬಿಟ್ಟಿದ್ದೀರಾ. ಓಕೆ, ಕೋರ್ಟ್ ಕೇಸ್ ನಡೀತಾನೆ ಇರುತ್ತೆ, ಇವ್ರು ಹೇಳ್ತಾನೆ ಇದಾರೆ, ಏನು ಹೋರಾಟಗಳು ನಡೀತಾನೆ ಇದಾವೆ, ನೇಮಕಾತಿಗಳು ಆಗೋದಿಲ್ಲ ಎನ್ನುವಂತ ಒಂದು ಯಾವುದೇ ರೀತಿ ನಿಮಗೆ ಗೊಂದಲಗಳು ಬೇಡ. 100% ನೇಮಕಾತಿಗಳು ಆಗೇ ಆಗುತ್ತೆ, ಅತಿ ಶೀಘ್ರದಲ್ಲೇ ಆಗುತ್ತೆ. ಅತಿ ಶೀಘ್ರ ಮೀನ್ಸ್ ಈಗ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದಂತೆ ಅಲ್ಲ, ಇಲಾಖೆಯಿಂದಲೇ ಕೊಟ್ಟಿರುವಂತ ಮಾಹಿತಿ. ಸೊ ಅದಷ್ಟು ಬೇಗ ನೋಟಿಫಿಕೇಶನ್ ಆಗುತ್ತೆ. ಅದು ಹೈದರಾಬಾದ್ ಕರ್ನಾಟಕಕ್ಕೆ ಮೊದಲಾಗುತ್ತೆ, ಅದಾದ್ಮೇಲೆ ನಾನ್ HK ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ 2 ಹಂತಗಳನ್ನಾಗಿ ಮಾಡಿದ್ದಾರೆ. ಓಕೆನಾ ಸರ್? ಸೊ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾವುದು ನೇಮಕಾತಿಗಳಿಗೆ ಸಂಬಂಧಿಸಿದಂತೆ.
ಇನ್ನು ಮುಂದಿನ ಹಿಯರಿಂಗು ಏಪ್ರಿಲ್ 1ನೇ ತಾರೀಕಿದೆ. ಸೊ ಅವತ್ತೇನಾಗುತ್ತೆ, ಆ ಜಡ್ಜ್ಮೆಂಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಓಕೆನಾ. ಸೊ ನಾವೀಗ ಸದ್ಯಕ್ಕೆ ನೇಮಕಾತಿಗಳಿಗೆ ಏನು ತೊಂದರೆ ಇಲ್ಲ. ಓಕೆನಾ. ಇದಿಷ್ಟು ಇವತ್ತಿನ ಸಂಪೂರ್ಣ ಮಾಹಿತಿ. ಸೊ ನೀವು ಯಾವುದೇ ರೀತಿ ಗಾಬರಿ ಪಡಬೇಕಾಗಿಲ್ಲ ಅನ್ನೋಂಥ ಒಂದೇ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ಓಕೆನಾ ಸ್ನೇಹಿತರೆ. ಸೊ ಇನ್ನು ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇನ್ನ ವಿಡಿಯೋ. ಸೊ ಮತ್ತೊಮ್ಮೆ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.